ಹರಿಹರದ ಪಂಚಮಸಾಲಿ ಪೀಠದ ಜಗಳ ಈಗ ಬೀದಿಗೆ ಬಿದ್ದಿದೆ. ಭಕ್ತಾದಿಗಳು ಮತ್ತು ಟ್ರಸ್ಟಿಗಳ ಮಧ್ಯೆ ಒಂದು ಗುದ್ದಾಟ ನಡೀತಾ ಇತ್ತು ಕಳೆದ ಹಲವು ದಿನಗಳಿಂದ. ಈಗ ಆ ಗುದ್ದಾಟ ಎಲ್ಲಿಗೆ ತಲುಪಿದೆ ಅಂತಂದ್ರೆ ಜಗದ್ಗುರು ಪೀಠದಲ್ಲಿದ್ದಂಥ ಸ್ವಾಮೀಜಿಯನ್ನೇ ಪದಚ್ಯುತಿಗೊಳಿಸೋ ಹಂತಕ್ಕೆ ಬಂದು ತಲುಪಿದೆ. ನಿನ್ನೆ ಟ್ರಸ್ಟಿಗಳು ಮೀಟಿಂಗ್ ಮಾಡಿದ್ರು. ಆ ಪೀಠದಲ್ಲಿ ಕೂತಿರುವಂಥ ಶ್ರೀಗಳು ಎರಡು ದೋಣಿಯ ಮೇಲೆ ಕಾಲಿಟ್ಟಿದ್ದಾರೆ. ನಾವು ಅವರಿಗೆ ಹಲವು ಬಾರಿ ಸೂಚನೆಯನ್ನು ಕೊಟ್ಟರೂ ಕೂಡ ಅವರು ಎರಡೂ ಪೀಠದಲ್ಲೂ ಕೂಡ ಮುಂದುವರೆದಿದ್ದಾರೆ. ಆ ಕಾರಣಕ್ಕಾಗಿ ಅವರು ಈ ಪೀಠದಲ್ಲಿ ಇರೋದಕ್ಕೆ ಯೋಗ್ಯರಲ್ಲ ಅನ್ನೋ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡು ಅವರನ್ನು ಪದಚ್ಯುತಿಗೊಳಿಸಿದ್ದಾರೆ. ಇದು ಈಗ ವಿವಾದಕ್ಕೆ ಕಾರಣ ಆಗಿದೆ. ಸ್ವಾಮೀಜಿಗಳ ಪರವಾಗಿ ಭಕ್ತಾದಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸ್ವಾಮೀಜಿಯ ತಪ್ಪಿಲ್ಲ. ವಿವಾದದ ಸುಳಿಗೆ ಸಿಲುಕಿದೆ ಪಂಚಮಸಾಲಿ ಪೀಠ. ನಿನ್ನೆ ಹರಿಹರ ಪಂಚಮಸಾಲಿ ಪೀಠದ ಜಗದ್ಗುರುಗಳನ್ನ ಉಚ್ಚಾಟನೆ ಮಾಡಲಾಗಿದೆ. ವಚನಾನಂದ ಶ್ರೀಗಳು ಜಗದ್ಗುರುಗಳು ಅವರನ್ನ ಪದಚ್ಯುತಿಗೊಳಿಸಿದ್ದಾರೆ. ಟ್ರಸ್ಟಿಗಳು ಪೀಠದಲ್ಲಿ ಕೂತಿರುವಂತ ಸ್ವಾಮೀಜಿ ಜಗದ್ಗುರು ಪೀಠ, ಅಲ್ಲಿಂದ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಉಚ್ಚಾಟನೆಯ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳು ಎರಡೂ ಆಗಿದ್ದಾವೆ. ಶ್ರೀಗಳ ವಿರುದ್ಧ ಆರೋಪ ಮತ್ತು ಸಮರ್ಥನೆ, ಟ್ರಸ್ಟಿಗಳ ವಿರುದ್ಧ ಆರೋಪ ಮತ್ತು ಸಮರ್ಥನೆ ಎರಡೂ ಕೂಡ ಇದೆ. ಇಲ್ಲಿ ದುಡ್ಡಿನ ಅವ್ಯವಹಾರ ಆಗ್ತಾ ಇತ್ತು ಅನ್ನುವಂಥ ಆರೋಪ ಒಂದು ಕಡೆಯಿಂದ, ಮತ್ತೊಂದು ಕಡೆಯಿಂದ ಶ್ರೀಗಳ ಕಾರ್ಯವೈಖರಿಯೇ ಸರಿ ಇರಲಿಲ್ಲ ಅನ್ನುವಂಥ ಆರೋಪ ಮತ್ತೊಂದು. ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಸತ್ಯ ಯಾವುದು? ಇದು ಸದ್ಯಕ್ಕಿರುವಂಥ ಪ್ರಶ್ನೆ. ಯಾಕೆ ಈ ಸ್ಥಿತಿ ಬಂತು? ಜಗದ್ಗುರು ಪೀಠದಲ್ಲಿದ್ದಂಥ ವ್ಯಕ್ತಿಯನ್ನ ಏಕಾಏಕಿ ಪದಚ್ಯುತಿಗೊಳಿಸಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಮತ್ತು ಶ್ರೀಗಳ ಕಚೇರಿಗೆ ಬೀಗ ಹಾಕ್ತಾರೆ ಅಂತಂದ್ರೆ ಇಷ್ಟೊಂದು ಅವಮಾನಕಾರಿಯಾಗಿ ನಡೆಸಿಕೊಳ್ಳೋದರ ಹಿಂದೆ ಏನಿತ್ತು? ಏನು ಆಕ್ಚುಲಿ ವಿವಾದ ಏನು? ಆರೋಪ ಪ್ರತ್ಯಾರೋಪಗಳ ಆಚೆಗೆ ಸತ್ಯ ಏನು? ಇದೀಗ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇನ್ನು ಕಾರಣಗಳು ಏನು ಅನ್ನೋದಕ್ಕೆ ಟ್ರಸ್ಟಿಗಳು ಒಂದಿಷ್ಟು ಕಾರಣಗಳನ್ನು ಕೊಡ್ತಾರೆ. ನಿನ್ನೆ ಸಭೆ ಸೇರಿದಂಥ ಟ್ರಸ್ಟಿಗಳು ಏಕಕಾಲಕ್ಕೆ ಅವರು ಎರಡು ಪೀಠವನ್ನು ನಿಭಾಯಿಸ್ತಾ ಇದ್ರು. ಎರಡು ಪೀಠದಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ನಾವು ಹೇಳಿದ್ವಿ, ಅವರು ಕೇಳಲಿಲ್ಲ. ಸ್ವಾಮೀಜಿ ಅಂತ ಹೇಳಿಕೊಂಡು ಐಷಾರಾಮಿ ಜೀವನ ಮಾಡ್ತಾ ಇದ್ರು. ಪೀಠದ ಹೆಸರಲ್ಲಿ ರಾಜಕಾರಣಿಗಳಿಂದ ದೇಣಿಗೆ ಸ್ವೀಕಾರ ಮಾಡ್ತಾ ಇದ್ರು. ಮಠದ ಮಕ್ಕಳಿಂದ ಮಸಾಜ್ ಮಾಡ್ಕೊಳ್ತಾ ಇದ್ರು. ಮಕ್ಕಳಿಗೆ ಮಾನಸಿಕವಾಗಿ ದೈಹಿಕವಾಗಿ ಕಿರುಕುಳ ಕೊಡ್ತಾ ಇದ್ರು. ಸ್ವಾಮೀಜಿಯ ಕಿರುಕುಳದಿಂದಾಗಿ ಮಕ್ಕಳ ಸಂಖ್ಯೆ ಕುಸಿತ ಆಗಿದೆ. ಮಠದಲ್ಲಿ 60 ಇತ್ತು ಮೊದಲು, ಈಗ 5ಕ್ಕೆ ಇಳಿಕೆಯಾಗಿದೆ. ಇನ್ನು ಈ ಮಠದಲ್ಲಿ ಲಿಂಗಾಯತ ಧಾರ್ಮಿಕ ಆಚರಣೆಯ ಪಾಲನೆ ಆಗ್ತಿಲ್ಲ. ಯಥಾಸ್ಥಿತಿಯಲ್ಲಿ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗ್ತಾ ಇಲ್ಲ ಮತ್ತು ಪೀಠದ ಪರಂಪರೆಗೆ ಧಕ್ಕೆಯಾಗ್ತಾ ಇದೆ. ಭಕ್ತರಿಗೆ ದರ್ಶನ, ಧಾರ್ಮಿಕ ಚಟುವಟಿಕೆಗಳಿಗೆ ಅವಕಾಶ ಇಲ್ದಂಗಾಗ್ಬಿಟ್ಟಿದೆ. ಬೆಂಗಳೂರಲ್ಲಿ ಶ್ವಾಸ ಕೇಂದ್ರದಲ್ಲಿ ವ್ಯಾವಹಾರಿಕ ಜೀವನವನ್ನ ವಚನಾನಂದ ಶ್ರೀಗಳು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಶ್ವಾಸ ಕೇಂದ್ರದ ವ್ಯವಹಾರಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಿದ್ದಾರೆ. ಹರಜಾತ್ರೆಯ ಹೆಸರಲ್ಲಿ ಹಣ ವಸೂಲಿ ಮಾಡಿದ್ದಾರೆ. ಗುರು ಕಾಣಿಕೆ, ಭಕ್ತರ ಕಾಣಿಕೆ, ಈ ದುಡ್ಡನ್ನ ಶ್ವಾಸ ಕೇಂದ್ರದ ಅಭಿವೃದ್ಧಿಗಾಗಿ ಬಳಸ್ತಾ ಇದ್ದಾರೆ. ಈ ಆರೋಪವನ್ನ ಟ್ರಸ್ಟಿಗಳು ಸ್ವಾಮೀಜಿಗಳ ವಿರುದ್ಧ ಮಾಡ್ತಾ ಇದ್ದಾರೆ. ಇನ್ನು ಈ ಕಡೆಯಿಂದ ಬರ್ತಾ ಇರುವಂತಹ ಆರೋಪಗಳೇನು? ಟ್ರಸ್ಟಿಗಳೇ ಸರಿ ಇಲ್ಲ, ಸ್ವಾಮೀಜಿಗಳನ್ನ ಪದೇ ಪದೇ ಬದಲಾಯಿಸ್ತಾ ಇದ್ದಾರೆ. ಇಲ್ಲಿ ಹಣದ ಅವ್ಯವಹಾರ ನಡೀತಾ ಇದೆ. ಟ್ರಸ್ಟಿಗಳು ಬದಲಾಗಬೇಕಿತ್ತು ಪ್ರತಿ 4 ವರ್ಷಗಳಿಗೊಮ್ಮೆ, ಅದು ಆಗ್ತಾ ಇಲ್ಲ. ತಮ್ಮ ಸಂಬಂಧಿಕರನ್ನ, ತಮಗೆ ಬೇಕಾದವರನ್ನ ಟ್ರಸ್ಟಿಗಳನ್ನಾಗಿ ಮಾಡಿಕೊಂಡಿದ್ದಾರೆ. ಅವ್ಯವಹಾರ ಆಗ್ತಾ ಇದೆ. ಸರ್ಕಾರದಿಂದ ಬಂದಂತ ದೇಣಿಗೆ, ಭಕ್ತರಿಂದ ಸ್ವೀಕರಿಸಿದಂತ ದೇಣಿಗೆ, ಇದು ಯಾವುದಕ್ಕೂ ಕೂಡ ಲೆಕ್ಕ ಕೊಡ್ತಾ ಇಲ್ಲ ಅನ್ನೋದು ಈ ಕಡೆಯಿಂದ ಬರ್ತಾ ಇರುವಂತಹ ಆರೋಪ. ಮತ್ತು ಸ್ವಾಮೀಜಿಗಳ ವಿರುದ್ಧ ಈ ರೀತಿ ಆರೋಪವನ್ನ ಮಾಡಿ ಆ ಅವ್ಯವಹಾರವನ್ನು ಮುಚ್ಚಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. 5 ವರ್ಷಕ್ಕೊಮ್ಮೆ ಟ್ರಸ್ಟ್ನ 4ನೇ ಒಂದು ಭಾಗದಷ್ಟು ಸದಸ್ಯರು ಬದಲಾಗಬೇಕಿತ್ತು, ಅದು ಆಗ್ತಾ ಇಲ್ಲ. ಬೈಲಾ ಏನಿದೆ ಅದರ ಪಾಲನೆ ಆಗ್ತಾ ಇಲ್ಲ.
ಸೊ ಇದೆಲ್ಲವೂ ಕೂಡ ಅವ್ಯವಹಾರವನ್ನು ಮುಚ್ಚಿಕೊಳ್ಳುವಂಥ ಪ್ರಯತ್ನ. ಅದಕ್ಕೋಸ್ಕರ ಸ್ವಾಮೀಜಿಯನ್ನು ಈಗ ಪದಚ್ಯುತಿಗೊಳಿಸೋದು, ಉಚ್ಚಾಟನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ತಮ್ಮ ಅವ್ಯವಹಾರವನ್ನು, ಅಕ್ರಮವನ್ನು ಮುಚ್ಚಿಕೊಳ್ಳೋದಕ್ಕೆ ಸ್ವಾಮೀಜಿ ವಿರುದ್ಧ ಆರೋಪ ಮಾಡ್ತಿದ್ದಾರೆ ಅಂತ ಸ್ವಾಮೀಜಿ ಪರ ಇರೋರು ಸಮರ್ಥನೆಯನ್ನು, ಸ್ವಾಮೀಜಿ ಪರ ಸಮರ್ಥನೆಯನ್ನು ಕೊಟ್ಟು ಟ್ರಸ್ಟಿಗಳ ವಿರುದ್ಧ ಆರೋಪವನ್ನು ಮಾಡ್ತಿದ್ದಾರೆ. ಪಂಚಮಸಾಲಿ ಸಮುದಾಯದ ಪ್ರಮುಖ ಪೀಠಗಳಲ್ಲೂ ಒಂದಾದಂಥ ಹರಿಹರ ಪೀಠದ ಗಲಾಟೆ ಈ ಹಂತಕ್ಕೆ ಬಂದು ತಲುಪಿದೆ. ಈಗ ವಚನಾನಂದ ಶ್ರೀಗಳನ್ನು ಜಗದ್ಗುರು ಪೀಠದಿಂದ ಇಳಿಸಲಾಗಿದೆ, ಪದಚ್ಯುತಿಗೊಳಿಸಲಾಗಿದೆ. ಕಾರಣ ಏನು ಅಂತಂದ್ರೆ, ಟ್ರಸ್ಟಿಗಳು ಹೇಳ್ತಾ ಇರೋದು, ವಚನಾನಂದ ಶ್ರೀಗಳು 2 ದೋಣಿಯ ಮೇಲೆ ಕಾಲಿಟ್ಟಿದ್ರು. ಶ್ವಾಸ ಕೇಂದ್ರ ಅಂತ ಬೆಂಗಳೂರಲ್ಲಿ ನಡೆಸ್ತಾರೆ, ಹರಿಹರ ಪೀಠದ ಜಗದ್ಗುರುಗಳಾಗಿದ್ದಾರೆ. 2ರಲ್ಲಿ ಒಂದನ್ನು ಆಯ್ಕೆ ಮಾಡಿ ಅಂತ ನಾವು ಹೇಳಿದರೆ ಅವರು ಅದನ್ನು ಕೇಳಲಿಲ್ಲ. ಮತ್ತು ಇಲ್ಲಿಗಿಂತ ಹೆಚ್ಚಾಗಿ, ಪಂಚಮಸಾಲಿ ಪೀಠಕ್ಕಿಂತ ಹೆಚ್ಚಾಗಿ ಅವರ ಆದ್ಯತೆ, ಅವರ ಕಾನ್ಸಂಟ್ರೇಷನ್ನು ಶ್ವಾಸ ಕೇಂದ್ರದ ಮೇಲಿದೆ. ಕಮರ್ಷಿಯಲ್ ಶ್ವಾಸ ಕೇಂದ್ರವನ್ನು ನಡೆಸ್ತಾರೆ ಅವರು. ರಾಜಕಾರಣಿಗಳಿಂದ ದೇಣಿಗೆ ಸ್ವೀಕರಿಸಿದ ದುಡ್ಡನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ. ಇಲ್ಲಿನ ದುಡ್ಡನ್ನು ಅಲ್ಲಿನ ಶ್ವಾಸ ಕೇಂದ್ರಕ್ಕೆ, ಬೆಂಗಳೂರಿನ ಶ್ವಾಸ ಕೇಂದ್ರಕ್ಕೆ ಬಳಕೆ ಮಾಡ್ತಾ ಇದ್ದಾರೆ. ಮತ್ತು ಮೇಕಪ್ ಮಾಡಿಕೊಳ್ತಾರೆ. ಸ್ವಾಮೀಜಿ ರೀತಿಯಲ್ಲಿ ಇಲ್ಲ ಅವರು. ಈ ರೀತಿಯ ಆರೋಪಗಳನ್ನೆಲ್ಲ ಮಾಡ್ತಾ ಇರೋದು ಟ್ರಸ್ಟಿಗಳು. ವಚನಾನಂದ ಶ್ರೀಗಳು ಮತ್ತವರ ಬೆಂಬಲಿಗರು, ಭಕ್ತಾದಿಗಳು ಮಾಡ್ತಾ ಇರುವಂಥ ಆರೋಪಗಳ ಪೈಕಿ ಪ್ರಮುಖವಾಗಿರೋದು ಟ್ರಸ್ಟಿಗಳೇ ಸರಿ ಇಲ್ಲ, ಅವರು ಅಕ್ರಮವನ್ನು ಮಾಡಿದ್ದಾರೆ, ಆ ಅಕ್ರಮವನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ಸ್ವಾಮೀಜಿ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.